ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಈ ವ್ಲಾಗಲ್ಲಿ ಏನು ವಿಶೇಷ ಅಂದರೆ, ನಾನು ಪ್ರತಿ ವರ್ಷ ಮಿಸ್ ಮಾಡ್ದಿರ 2 ದೇವಸ್ಥಾನಕ್ಕಂತೂ ಕಂಪಲ್ಸರಿ ಹೋಗ್ತೀನಿ. ಅದರಲ್ಲಿ ಒಂದು ಮಹದೇಶ್ವರನ ಬೆಟ್ಟ, ಇನ್ನೊಂದು ಧರ್ಮಸ್ಥಳ. ಇವೆರಡಿಗೆ ಮಿಸ್ ಮಾಡಿದ್ರೆ ಹೋಗ್ತೀನಿ. ಅದು ಯಾವಾಗ ಧರ್ಮಸ್ಥಳಕ್ಕೆ ಡಿಸೆಂಬರ್ ಟೈಮಲ್ಲಿ ಹೋಗ್ತೀನಿ, ಮಹದೇಶ್ವರನ ಬೆಟ್ಟಕ್ಕೆ ಜೂನ್ ಜುಲೈ ಈ ಟೈಮಲ್ಲಿ ಹೋಗ್ತೀನಿ. ಈಗ ಡಿಸೆಂಬರ್, ಅದು ನಾಳೆ ಬೆಳಗಿನ ಜಾವಲ್ಲಿ ಇರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಧರ್ಮಸ್ಥಳಕ್ಕೆ. ಇವಾಗ ಹೊರಡಬೇಕು. ನಮ್ಮದು ಅದು ಏನೇನೋ ಪ್ಲ್ಯಾನ್ ಆಗಿ ಏನೇನೋ ಆಗಿದೆ. ಸದ್ಯಕ್ಕೆ ಇವಾಗ ಏನು ಯಾರ್ಯಾರು ಹೋಗ್ತಾ ಇದ್ದೀವಿ ಅದೆಲ್ಲ ಮುಂದೆ ತೋರಿಸ್ತೀನಿ ಮುಂದಿನ ಬ್ಲಾಗಲ್ಲಿ. ಇವಾಗ ಏನರಲ್ಲಿ ಹೋಗ್ತಿದ್ದೀವಿ ಅಂದ್ರೆ ನೆಕ್ಸ್ಟ್ ತೋರಿಸ್ತೀನಿ, ಇವಾಗಲೇ ಹೇಳ್ಬಿಡಲ್ಲ. ಸ್ವಲ್ಪ ಹಂಗೆ ವೀಡಿಯೋನ ನೋಡಿ. ಹೋಗ್ತಿರೋದಂತೂ ಕನ್ಫರ್ಮ್. ಇದನ್ನು ನಾನು ಪ್ಲ್ಯಾನ್ ಮಾಡ್ತಿರೋದು 1 ತಿಂಗಳಿಂದ. ನಮ್ಮ ಹುಡುಗರಿಗೆಲ್ಲ ಕರೆದೆ, ಬರ್ರೋ ಹೋಗೋಣ ಹಂಗೆ ಅಂತ. ನೋಡ್ತೀನಿ ಮಗ, ಹೋಗೋಣ ಹೋಗೋಣ ಅಂತ ಹೇಳಿದವರು ಎಲ್ಲ ಒಬ್ಬರು ಕ್ಯಾನ್ಸಲ್ ಆಗಿ ಇವಾಗ ಹೋಗ್ತಿರೋದೇ ಕಡಿಮೆ ಜನ, ಕಡಿಮೆ. ಅದನ್ನು ಯಾರು ಏನು ನನ್ನ ಜೊತೆ ಯಾರು ಬರ್ತಾವನೆ ಮತ್ತು ಹೆಂಗೆ ಹೋಗ್ತಾ ಇದ್ದೀವಿ, ಏನರಲ್ಲಿ ಹೋಗ್ತಾ ಇದ್ದೀವಿ, ಏನು ಟೈಮಿಂಗ್ಸು ಅದೆಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಹಂಗೆ ವಾಚ್ ಮಾಡ್ತಾಯಿರಿ ನಮ್ಮ ವೀಡಿಯೋನ, ನಮ್ಮ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹಂಗೆ ತೋರಿಸ್ತೀನಿ ಬನ್ನಿ, ಏನರಲ್ಲಿ ಹೋಗ್ತಿದ್ದೀನಿ, ಹೆಂಗೆ ಹೋಗ್ತಾಯಿದ್ದೀನಿ. ಲಗೇಜ್ ಪ್ಯಾಕ್ ಆಗೈತೆ, ಜರ್ಕಿನೂ ರೆಡಿ ಐತೆ, ನಾನು ರೆಡಿಯಾಗಿದ್ದೀನಿ. ಇನ್ನು ನಮ್ಮ ಮನೆಯವ್ರು ಬಂದಮೇಲೆ ಅವ್ರಿಗೆ ಹೇಳ್ಬಿಟ್ಟು ಹೊರಡಬೇಕು. ಮತ್ತು ರಿಟರ್ನ್ ಇನ್ನೊಂದು 2 ದಿನ ಅಂದ್ಕೊಂಡಿದ್ದೀನಿ. 2 ದಿನ ಆಯಿತು ಅಥವಾ 1 ದಿನದಲ್ಲೇ ಬಂದೋ ಗೊತ್ತಿಲ್ಲ. ಹೋಗೋದು, ದರ್ಶನ ಮಾಡ್ಕೊಳ್ಳೋದು, ಹಂಗಿಂದ ಕುಕ್ಕೆಗೆ ಹೋಗಿ ಕುಕ್ಕೆ ಬರೋದು. ಇವಾಗ ಇದೆಲ್ಲ ನಾನು ಅವತಾರ ಇದೆಲ್ಲ ಫುಲ್ಲು ಚೇಂಜ್ ಆಗುತ್ತೆ. ನೋಡ್ತಾ ಇರಿ ಯಾವ ಥರ ಹಿಂಗೆ ಇರುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ. ಇಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಬಸ್ ಹತ್ತಬೇಕು. ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ವೀಡಿಯೋ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಏನು ಪ್ಲಾನ್ ಅಂತ ಮುಂದೆ ಹೇಳ್ತೀನಿ.